ನಮಸ್ತೆ ಗೆಳೆಯರೆ. ಇವತ್ತಿನ ಟೆಕ್ನಾಲಜಿ ನಾಗಲೋಟದಲ್ಲಿ ಓಡ್ತಿದೆ. ಅದರಿಂದ ತುಂಬ ಪ್ರಯೋಜನವೂ ಸಹ ಈ ಜಗತ್ತಿಗೆ ಇದೆ. ಅದರಲ್ಲಿ ಚಾಟ್ GPT ಇರ್ಬೋದು, AI ಇರ್ಬೋದು, ಎಲ್ಲವೂ ಅದರಿಂದ ನಾವು ಪ್ರಯೋಜನವನ್ನು ಪಡೆದುಕೊಂಡ್ರೆ ತುಂಬ ಒಳ್ಳೆಯದೇ ಆಗ್ತದೆ. ಹಾಗಂತ ಒಂದಿಷ್ಟು ಸಮಸ್ಯೆಗಳು ಇದರಿಂದ ಆಗ್ತದೆ. ನಾವು ಪರಸ್ಪರ ವೈಯಕ್ತಿಕವಾಗಿ ಯಾರ ಹತ್ರ ಮಾತಾಡ್ತೀವಿ, ಅದನ್ನು ಮಾತಾಡಿದ ವಿಷಯಗಳು ನಮ್ಮ ಮೊಬೈಲ್ನಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಅದು ಪ್ರಕಟೀಕರಣ ಆಗೋದನ್ನು ನೋಡ್ತೀವಿ ನಾವು. ಅಂದರೆ ನಾವು ಯಾವುದೋ ಒಂದು ವಿಷಯ, ಅಂದರೆ ಏನು ಸಿನಿಮಾದ ಬಗ್ಗೆ ಮಾತಾಡಿದರೆ ಸಿನಿಮಾದ ವಿಷಯಗಳನ್ನೇ ತೋರಿಸುವಂಥದ್ದು, ರಾಜಕೀಯದ ವಿಷಯಗಳನ್ನು ಮಾತಾಡಿದ್ದರೆ ಅದರ ವಿಷಯನೇ ತೋರಿಸು, ಅಥವಾ ಕ್ರಿಕೆಟಿನ ಬಗ್ಗೆ ನಾವು ಮಾತಾಡಿದರೆ ಕ್ರಿಕೆಟಿನ ವಿಷಯ ತೋರಿಸು. ಇದು ಏನು ಮೊಬೈಲ್ ಏನಾದರೂ ಅದಕ್ಕೆ ಭವಿಷ್ಯ ಹೇಳಲಿಕ್ಕೆ ಸಾಧ್ಯ ಇತ್ತಾ? ಈ ರೀತಿ ಆಲೋಚನೆ ಬರ್ಬೋದು. ಆದರೆ ಅದರಲ್ಲಿ ಒಂದು ಸೆಟ್ಟಿಂಗ್ಸ್ ಇದೆ. ನೀವು ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಕ್ರೋಮ್ ಅಂತ ಒಂದು ಆ್ಯಪ್ ಇರ್ಬೋದು, ಅಥವಾ ಗೂಗಲ್ ಇರ್ತದೆ. ಅದರಲ್ಲಿ ಆ ಸೆಟ್ಟಿಂಗ್ಸ್ನಲ್ಲಿ ನಾವು ಸೆಟ್ಟಿಂಗ್ಸಿಗೆ ಹೋಗಿ ಅದರಲ್ಲಿ ಪರ್ಮಿಷನ್ ಅಂತ ಹೇಳಿ ಇರ್ತದೆ, ಆ್ಯಪ್ ಪರ್ಮಿಷನ್. ಅದರಲ್ಲಿ ಆ್ಯಪ್ ಪರ್ಮಿಷನ್ನಲ್ಲಿ ನಾವು ಏನು ಮಾಡಬೇಕಂತ ಹೇಳಿದ್ರೆ, ಅದರಲ್ಲಿ ಮೈಕ್ರೋಫೋನ್ ಅಂತ ಹೇಳಿ ಒಂದು ಸೆಟ್ಟಿಂಗ್ಸ್ ಇದೆ. ಅದರ ಅಗತ್ಯ ಇರುವುದಿಲ್ಲ. ಆ ಸೆಟ್ಟಿಂಗ್ಸನ್ನು ನಾವು ಆಫ್ ಮಾಡ್ಕೊಳ್ಳೋದು. ಆವಾಗ ಅದು ನಮಗೆ ಏನು ನೋಟಿಫಿಕೇಷನ್ನು ಅಥವಾ ನಾವು ಯಾವ ವಿಷಯ ಮಾತಾಡಿದ್ವಿ ಅದನ್ನೇ ತೋರಿಸುವಂಥದ್ದು ಆಗುತ್ತೆ. ಇದರಿಂದ ನಮಗೆ ಸಾಕಷ್ಟು ಪ್ರಯೋಜನಗಳಿದೆ. ಅಂದರೆ ಈ ಸ್ಕ್ಯಾಮರ್ಸ್ಗಳಿಗೆಲ್ಲ ಇದು ನಾವು ಮೈಕ್ರೋಫೋನ್ ಆನ್ ಇದ್ದಾಗ ಅವರು ಅದನ್ನು ಲಾಭ ಪಡೆದುಕೊಳ್ಳಿಕ್ಕೆ ಸಾಧ್ಯ. ಈ ರೀತಿ ಸಮಸ್ಯೆಗಳು ನಿಮಗೂ ಸಹ ಆಗಿರ್ಬೋದು. ಅಂದರೆ ಕಿರಿಕಿರಿಯ ನೋಟಿಫಿಕೇಷನ್ ಬರುವುದು ಒಂದು ಕಿರಿಕಿರಿ, ಮತ್ತು ಅಥವಾ ನಿಮ್ಮ ಏನು ನೀವು ಮಾತಾಡಿರುವಂಥದ್ದು ಈ ಬ್ಯಾಂಕಿಂಗಿಗೆ ಎಲ್ಲದಕ್ಕೂ ಅಕೌಂಟ್ಗಳಿಗೆ ಮೊಬೈಲ್ ನಂಬರ್ಗಳು ಲಿಂಕ್ ಆಗಿರ್ತದೆ. ಅದರಿಂದ ಏನಾದರೂ ಸಮಸ್ಯೆಗಳಾಗ್ತಿದ್ದರೆ ನೀವು ಇದನ್ನು ಮೊಬೈಲಲ್ಲಿ ಗೂಗಲ್ ಕ್ರೋಮ್ನಲ್ಲಿ ಹೋಗಿ ಸೆಟ್ಟಿಂಗ್ಸ್ನಲ್ಲಿ ಆ್ಯಪ್ ಪರ್ಮಿಷನ್ ಇರ್ತದೆ. ಆ ಆ್ಯಪ್ ಪರ್ಮಿಷನ್ನಲ್ಲಿ ಮೈಕ್ರೋಫೋನ್ ಆಪ್ಷನ್ನ ಆಫ್ ಮಾಡಿ. ಅದರಲ್ಲಿ ನಿಮಗೆ ಬೇರೆ ಸೆಟ್ಟಿಂಗ್ಸ್ ಸಹ ಇರ್ತದೆ. ಅದು ನಿಮಗೆ ಬೇಕಾದರೆ ಆನ್ ಇಟ್ಕೊಳ್ಬೋದು, ಇಲ್ಲದಿದ್ದರೆ ಆಫ್ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಸಾಕಷ್ಟು ಪ್ರಯೋಜನಗಳು ಆಗ್ತದೆ. ಇಂಥ ನೂರಾರು ವಿಷಯಗಳು ನಿಮಗೆ ಬೇಕಾದರೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನಿಮಗೆ ಈ ಮಾಹಿತಿ ಇಷ್ಟ ಆದಿದ್ದರೆ ಬೇರೆಯವರಿಗೆ ತಿಳಿಸಿ. ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.